ಸರ್, ನನಗೊಂದು ಪ್ರಶ್ನೆ ಇದೆ. ನೀವು ಅಲ್ಲಿಂದ ಬಂದ್ರಲ್ಲ ವಾಪಸ್ಸು, ಯಾವ್ದಾದ್ರು ಒಂದು ವಿಶೇಷವಾದ ಸಂದರ್ಭ ಆಯ್ತಾ? ನೀವು ಹೇಳಿದ್ರಿ ಅದು ತಕ್ಷಣಕ್ಕೆ ನಿರ್ಧಾರ ತಗೊಳಕ್ಕಾಗಲ್ಲ ಅಂತ, ಬಟ್ ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಇತ್ತು ಬಿಕಾಸ್ ಶಿಫ್ಟ್ ಮಾಡಬೇಕು ಅಂತ ಅಂದರೆ ನೀವೇನಂತ ಅನ್ಕೊಂಡು ಬಂದ್ರಿ? ಇಲ್ಲಿ ಏನು ಮಾಡ್ತೀನಿ ಅಂತ ಅನ್ಕೊ ಬಂದ್ರಿ? ನಾನು ನೋಡಿ 2003ರಲ್ಲಿ ನಾನು ಮದುವೆ ಆಗಿದ್ದು. ಮದುವೆ ಆಗೋದಕ್ಕೆ ಮೊದಲು ಹುಡುಗಿ ನೋಡೋದಕ್ಕೆ ಹೋದಾಗ, ಆದರೆ ಈಗ ನಾನು ಮದುವೆ ಆಗಿರುವಂಥ ನನ್ನ ಹೆಂಡತಿ ನೋಡೋದಕ್ಕೆ ಹೋದಾಗ ಆವತ್ತೇ ಮಾತಾಡುವಾಗ ಹೇಳಿದೆ, ಬಹುಶಃ ಒಂದು 6 ತಿಂಗಳು ಅಷ್ಟೇ ನಾವಿರ್ತೀವಿ ಅಂತ. ಓಕೆ, ಆಗ್ಲೇ ಹೇಳಿದ್ದೆ. ನಿರ್ಧಾರ ಆಗ್ಲೇ ಮಾಡಿದ್ದು. ಆದರೆ ಅಲ್ಲಿ ಹೋದ್ಮೇಲೆ ಇನ್ನು ಇನ್ನೊಂದು 6 ತಿಂಗಳು, ಅಂದರೆ 6 ತಿಂಗಳಲ್ಲಿ ಏನಾಗ್ಬಿಡ್ತು, ಮದುವೆ ಆದ 6 ತಿಂಗಳಲ್ಲಿ ನಾನು ಅಲ್ಲಿ ಬೇ ಏರಿಯಾದಲ್ಲಿ KKNC ಅಂತ ಒಂದಿದೆ, ಕನ್ನಡ ಕೂಟ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ ಅಂತ. ಇಂಡಿವಿಜುವಲ್ ಕೂಟಗಳಲ್ಲಿ ಅಮೇರಿಕದ ದೊಡ್ಡ ಕೂಟ, ಅದು ಒಂದು ಆರ್ಗನೈಸೇಷನ್, cultural organization. I become the secretary of that organization for 2004. ಸೊ ಅಂದರೆ 2003 ನಾನು ಮದುವೆ ಆದ 6 ತಿಂಗಳಿಗೆ ಆ ಥರ ಸ್ಥಿತಿ ಬಂದ್ಬಿಡ್ತು. ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಶುರು ಮಾಡ್ತಾ ಇದ್ದೆ. ಅಲ್ಲೊಂದು ಲಿಟ್ರೇಚರ್ ಪ್ರೋಗ್ರಾಮ್ಸಲ್ಲಿ ಪಾಲ್ಗೊಳ್ತಾ ಇದ್ದೆ. ಹೀಗಾಗಿ ಅಲ್ಲಾದೆ. ಸೊ 2005ಗೆ ನಾನು ಪ್ರೆಸಿಡೆಂಟ್ ಆದೆ. ಸೊ ಈಗ ಆ್ಯಕ್ಚುಲಿ ನಾನು ಪ್ರೆಸಿಡೆಂಟ್ ಆದಾಗ ಒಂದು ಟರ್ಮ್ಗೆ MP ಆಗಿದ್ದರು ಜನಾರ್ದನ್ ಸ್ವಾಮಿ ಅಂತ, ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿಗೆ BJPಯಿಂದ. ಅವರು ಹಿ ವಾಸ್ ದ ವೈಸ್ ಪ್ರೆಸಿಡೆಂಟ್ ಇನ್ ಮೈ ಕಮಿಟಿ. ಸೊ ಹೀಗೆ ನಾನು ಅಲ್ಲಿ ಆ್ಯಕ್ಟಿವ್ ಆದೆ. 2006ಅಲ್ಲಿ ಒಂದು ಅದು ಮುಗಿದ ತಕ್ಷಣಕ್ಕೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ವೀಕ್ಲಿ ಮಾಡಬೇಕು ಅಂತೇಳಿ ಶುರು ಮಾಡಿದೆ. ನನ್ನ 3-4 ವರ್ಷದ ಸೇವಿಂಗ್ಸ್ನೆಲ್ಲ ಅದಕ್ಕೆ ಹಾಕಿ ಪೂರ್ತಿ ಕಳೆದೆ. ಸೊ ಹೀಗೆಲ್ಲ ಆಗಿ ನಾನು ಸ್ವಲ್ಪ ಬೇರೆ ಬೇರೆ ಇದರಲ್ಲಿ ವ್ಯಸ್ತನ ಆಗ್ಬಿಟ್ಟೆ. ಆದರೆ 2008ಗೆ ಬಂದು ನಾನು ಇಲ್ಲಿ ಅಷ್ಟೊತ್ತಿಗೆ, ಯಾಕಂದರೆ ಭಾಳ ಸಿಕ್ಕಾಪಟ್ಟೆ ನಾನು ಬರೀತಿದ್ದಂಥ ವೀಕ್ಲಿ ಮಾಡಿದ ವಿಕ್ರಾಂತ ಕರ್ನಾಟಕ ಅಂತ, ಕರ್ನಾಟಕದ ದೇಶದ ರಾಜಕೀಯ ಹೇಗೆ ಬದಲಾಗಬೇಕು, ಸಮಾಜ ಹೇಗೆ ಬದಲಾಗಬೇಕು, ಯಾವ ತರಹದ ಪಾಲಿಸಿಗಳು ಬರಬೇಕು ಅಂತೆಲ್ಲ ಮಾಡ್ತಾಯಿದ್ದೆ. ಸೊ ಅವೆಲ್ಲ ರೇ ಹೀಗೆ ಟು ಬಿ ಈಗಿರಬೇಕು ಆಗಿರಬೇಕು. ಯಾವಾಗ ಸಾಕು ಅನಿಸ್ತು? ಇಲ್ಲ, ಸಾಕು ಅಂತಲ್ಲ, ನಾನು 2008ಅಲ್ಲಿ ಅದಕ್ಕೇ ಇಲ್ಲಿ ತುಂಬ ಅತಿ ಕೆಟ್ಟ MLAಗಳು ಈ ಸಲ ಕಾಯ್ಕೆ ಆಗ್ತಾರೆ ಅಂತ ನನಗನ್ನಿಸ್ತು. ಅದಕ್ಕೆ ಬಂದು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದೆ, ಮೌಲ್ಯಾಗ್ರಹ ಅಂತೇಳಿ. ಸತ್ಯಾಗ್ರಹ ಇದ್ದಂಗೆ ಡಿಮ್ಯಾಂಡಿಂಗ್ ವ್ಯಾಲ್ಯೂಸ್ ಇನ್ ಪಬ್ಲಿಕ್ ಲೈಫ್ ಅಂತ, MG ರೋಡ್ ಗಾಂಧಿ ಪ್ರತಿಮೆ ಮುಂದೆ. ಸೊ ಹಾಗಾಗಿ ಒಂದು ನಿರ್ಧಾರ ಅಲ್ಲ ಅದು. ಆ ಎಲೆಕ್ಷನಲ್ಲಿ ಬಂದು ಜಯನಗರ ಇದರಿಂದ ಇದು ಇಂಡಿಪೆಂಡೆಂಟ್ ಆಗಿ ನಿಂತೆ. ಅದಾದಮೇಲೆ ಹೋಗಿ ಅಷ್ಟೊತ್ತಿಗೆ ತೀರ್ಮಾನ ಆಗಿದೆ ನಾನು ಏನು ಇಲ್ಲೇನೇ ಮಾತಾಡೋದು. ಜನ ಏನು ಹೇಳಿದ್ರು ನಿಮಗೆ? ಸುತ್ತಮುತ್ತ ನಾನು ಈಗ ನನಗೆ ತುಂಬ ಯಾರನ್ನಾದ್ರೂ ಒಪ್ಪಿಸ್ಬೇಕಾಗಿತ್ತು ಅಂದರೆ ನನ್ನ ಹೆಂಡ್ತಿನ ಮಾತ್ರ. ಶಿ ನೆವರ್ ಸೆಡ್ ನೋ. ಎಲ್ಲಿಂದ ಸಪೋರ್ಟ್ ಸಿಕ್ತು ಮತ್ತೆ ಅಲ್ಲಿ ಬಂದು ಜಯನಗರದಲ್ಲಿ ಧರಣ ಮಾಡೋಕ್ಕೆ ನಿಮಗೆ? ಅಲ್ಲ, ಅದನ್ನು ನಾವು ಇಲ್ಲಿಗೆ ಜಯನಗರ ಎಲೆಕ್ಷನ್ಗೆ ನಾನು ಆಗ್ಲೇ ಕ್ರೌಡ್ ಫಂಡಿಂಗ್ ಮಾಡಿದೆ. 3.5 ಲಕ್ಷ ರೈಸ್ ಮಾಡಿದ್ದೆ 2008ಅಲ್ಲಿ. ನಂದೊಂದು 1 ಲಕ್ಷ ಮತ್ತು 2.5 ಲಕ್ಷ ಬಂದಿತ್ತು. ನನ್ನ ಫ್ರೆಂಡ್ಸ್ ಒಂದಷ್ಟು ಜನ, ನನ್ನ ಕ್ಲಾಸ್ಮೇಟ್ಸು, 1-2-3 ಜನ ರಿಲೇಟಿವ್ಸು, ಈ ಥರ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು. ಇಲ್ಲ ಒಂದು ಟ್ರೂಪ್, ಇನ್ನು ಬೀದಿ ನಾಟಕದ ಒಂದು ಟ್ರೂಪ್ ತಗೊಂಡು ಒಂದು 15 ದಿವಸ ಪ್ರಚಾರ ಮಾಡಿದ್ವಿ. ಒಳ್ಳೆ ಪೇಪರ್ಗಳಲ್ಲೆಲ್ಲ ಒಳ್ಳೆ ಕವರೇಜ್ ಸಿಕ್ತು, ಚೆನ್ನಾಗಿ ಸಿಕ್ತು. ಅಂದರೆ ಓಟು 240 250 ಬಂತು ಅಷ್ಟೇ, ದಟ್ ಮೆನಿ ವೋಟ್ಸ್. ನಾನು ಅಲ್ಲಿ ವೋಟರು ಆಗಿರಲಿಲ್ಲ, ನಮ್ಮದು ಆನೇಕಲ್ ತಾಲೂಕು ಇದ್ದಿದ್ದರಿಂದಾಗಿ. ಸೊ ಹಾಗಾಗಿ ಅಷ್ಟೊತ್ತಿಗೆ ಇಲ್ಲಿ ಇವಾಗ ಒಂದೊಂದು ಸಲ ಬಂದ್ ಮಾಡೋದಕ್ಕಿಂತ ಅಥವಾ ಹೀಗೆ ಮಾಡಬೇಕು ಅಂತ ಹೇಳೋದಕ್ಕಿಂತ ನಾನೇ ಬಂದ್ ಮಾಡಬೇಕು ಅಂತಿದ್ದು. ಆದರೆ ಪಾಲಿಟಿಕ್ಸೇ ಮಾಡಬೇಕು, ರಾಜಕಾರಣನೇ ಮಾಡಬೇಕು ಅಂತಿರಲಿಲ್ಲ. ಯಾವುದಾದ್ರು ಒಂದು ಸೋಷಿಯಲ್ ಇದರಲ್ಲಿ ಮೂವ್ಮೆಂಟಲ್ಲಿ ಪಾಲ್ಗೊಳ್ಳೋಣ ಅಂದ್ಕೊಂಡೆ. ತೀರ್ಮಾನ ಮಾಡಿ 2010 ಎಂಡಲ್ಲಿ ನಾವು ವಾಪಸ್ ಬಂದು, ಮತ್ತು ನಾನು 2011 ಒಂದಷ್ಟು ದಿವಸ ಅಲ್ಲಿದ್ದು 2011 ನಾನು ಪೂರ್ತಿಯಾಗಿ ವಾಪಸ್ ಆಗಿದ್ದು. ಅಷ್ಟೊತ್ತಿಗೆ ನನಗೂ ನಮ್ಮ ಮನೆಯವ್ರಿಗೆಲ್ಲ ಗ್ರೀನ್ ಕಾರ್ಡ್ ಇತ್ತು, ನಮ್ಮಿಬ್ಬರು ಮಕ್ಕಳೂ ಇದ್ದರು. ಆದರೆ ಅವ್ರನ್ನ ಇಲ್ಲೇ ತಂದು ನಿರ್ಧಾರ ಆ ಥರಕ್ಕೆ ನಾನು ಮಾಡಿದೆ. ನಮ್ಮ ಮನೆಯವ್ರು, ನಮ್ಮ ಅಪ್ಪ ಅಮ್ಮ ಎಲ್ಲ ಯಾಕೆ ಮಾಡ್ತೀಯ ಇದೆಲ್ಲ ಅನ್ನೋ ಥರ, ಅಂದರೆ ಅವರು ಗಟ್ಟಿಯಾಗಿ ಯಾವತ್ತೂ ಹೇಳಿರಲಿಲ್ಲ, ಇನ್ನು ಹೇಳಿದ್ರು ಕೇಳೋದಿಲ್ಲ ಅನ್ನೋ ಥರಕ್ಕೆ. ನನ್ನ ಹೆಂಡತಿ ಸುಪ್ರಿಯಾಗೂ ಅಷ್ಟೇ, ಆಯಿತು ಅವ್ರು ಸಪೋರ್ಟಿವ್ ಅಂತ ಅಪೋಸಿಟ್ ಶಿ ನೆವರ್ ಅಪೋಸ್ಡ್, ಆಯಿತು ಅನ್ನೋ ಥರಕ್ಕೆ. ಯಾಕಂದರೆ ಮೊದಲಿಂದ ನಾನು ಹೇಳ್ತಾ ಇದ್ನಲ್ವ ಆ ಥರಕ್ಕೆ. ಆಮೇಲೆ ನಾವು ಬರೀ ಹೇಳೋದೇನು, ನಾವು ಮಾಡಬೇಕು, ಉಪದೇಶ ಅಲ್ಲ ಇದು. ಇದೇನಾದ್ರು ಬದಲಾವಣೆ ಆಗ್ಬೇಕಾದ್ರೆ ನಾವು ತೊಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ. ನೀವು ಹೇಳಿದ್ರಿ ಇಲ್ಲಿ ಬಂದ್ಬಿಟ್ಟು ನೀವು ಒಂದು ಜಯನಗರದಲ್ಲಿ ಕೂತ್ಕೊಂಡು. ಇಲ್ಲ, 2008ಅಲ್ಲಿ ನಾನು ಅಮೆರಿಕದಲ್ಲಿ ಇದ್ದಾಗ 1 ತಿಂಗಳು ರಜಾ ಮೇಲೆ ಬಂದು ಎಲೆಕ್ಷನ್ ನಿಂತಿದ್ದು. ಹೌದು. ಸೊ ಐ ವೆಂಟ್ ಬ್ಯಾಕ್ ಅಂಡ್ ಆಫ್ಟರ್ 2 years ಆಫ್ ದಟ್ ಎಲೆಕ್ಷನ್ ಐ ಕೇಮ್ ಬ್ಯಾಕ್ ಟು. ಓಕೆ, ಅಲ್ಲ ಅದೇ, ಬಟ್ ಅದಕ್ಕೆ ನೀವು ಹೇಳ್ತಿದ್ದು ಯಾಕಂದ್ರೆ ಒಂದು ಕಾರಣ ಇರಲಿಲ್ಲ, ಈ ಥರ ಅಂತಂದಕ್ಕೂ ಮಾಡ್ಕೊ ಬಂದ್ರಿ. ಬಟ್ ನಿಮಗೆ 2008ಅಲ್ಲಿ ಅನಿಸ್ತು, ಇಲ್ಲ ನಾನು ಇಲ್ಲಿ ಮುಂದುವರಿಬೇಕು, ನಾನು ಹಿಂದೆ ನಿಂತ್ಕೊಂಡು ಮಾತಾಡಿದ್ರೆ ಆಗಲ್ಲ. ನಿಮ್ಗೆ ಏನು ಕಾಡ್ತಾ ಇತ್ತು ಅಂತ ಅಂದರೆ ಇಲ್ಲಿ ಒಳ್ಳೆಯವ್ರು ಇಲ್ಲ, ರೆಸ್ಪಾನ್ಸಿಬಿಲಿಟಿ ಒಂಥರ. ನಾನು ಈ ಸೊಸೈಟಿ ಭಾಗ ಅಲ್ವಾ, ಇದೇನೋ ಕೆಡ್ತಾ ಇದ್ರೆ ಅಥವಾ ಸರಿ ಮಾಡುವಂಥ ಕೆಲಸ ನಂದು ಜವಾಬ್ದಾರಿ ಇದೆಯಲ್ವಾ ಅನ್ನುವಂಥ ಇದು ಒಂಥರ ಕಾಲ್ ಆಫ್ ವಾಯ್ಸ್ ಅಂತೇನೋ ಅಂತಾರಲ್ವಾ. ಎಲ್ಲರಿಗೂ ಇರುತ್ತಾ ಆ ಥರ ವಾಯ್ಸ್? ಎಲ್ಲರಿಗೂ ಇರುತ್ತೆ, ಬಹುತೇಕರಿಗೆ ಇರುತ್ತೆ. ಆದರೆ ಆ್ಯಕ್ಷನ್ನು, ನನಗೂ ನನ್ನಂಥವ್ರನ್ನ ಬೇರೆಯವರಿಂದ ಡಿಫ್ರೆನ್ಷಿಯೇಟ್ ಮಾಡೋದೇನೆಂದರೆ, ವಿ ಆ್ಯಕ್ಟ್ ಆನ್ ಅವರ್ ಪ್ರಿನ್ಸಿಪಲ್ಸ್, ನಾಟ್ ಜಸ್ಟ್ ಇನ್ಸ್ಟಿಂಕ್ಟ್ಸ್, ವಿ ಆ್ಯಕ್ಟ್ ಆನ್ ಅವರ್ ವರ್ಡ್ಸ್. ಬೇರೆಯವ್ರಿಗೆ ಈ ಥರ ಆಲೋಚನೆಗಳಿರುತ್ತೆ, ಆದರೆ ಭಾಳ ಜನಕ್ಕಿರುತ್ತೆ. ಆದರೆ ಮಾಡಬೇಕು ಅಂತ ಯಾಕಾಗೋದಿಲ್ಲ ಅಂದರೆ ಅವ್ರದ್ದೇ ಆದಂಥ ದೌರ್ಬಲ್ಯಗಳು, ಕೌಟುಂಬಿಕ ಒತ್ತಡಗಳು, ಪರ್ಸ್ನಲ್, ಆಮೇಲೆ
ಫಿಯರ್ ಆಫ್ ರಿಜೆಕ್ಷನ್ ಇದೆಯಲ್ವಾ, ನಮ್ಮ ಇಂಡಿಯಾದ ಅತಿ ದೊಡ್ಡ ಶತ್ರು ಅಂದರೆ ರಿಸ್ಕ್ ಟೇಕಿಂಗ್. ಈಗ ನಾರ್ತ್ ಇಂಡಿಯನ್ಸ್ಗೆ ಅದು ಕಡಿಮೆ ಹಾಗೆ ನೋಡಿದ್ರೆ ಸೌತ್ ಇಂಡಿಯನ್ಸ್ಗಂತೂ ಈ ಫಿಯರ್ ಆಫ್ ಫೇಲ್ಯೂರು, ಫಿಯರ್ ಆಫ್ ರಿಜೆಕ್ಷನ್ ತುಂಬ ಜಾಸ್ತಿ. ಹಾಗಾಗಿ ಜನರ ಮುಂದೆ ಹೋಗಿ ನಿಂತ್ಕೊಂಡು ಈಗ ಸೋತೋದ್ರೆ ಏನಪ್ಪ ಅನ್ನುವಂತಹ ಭಯ, ನಾವು ಫ್ಲಾಪ್ ಆಗಿಬಿಟ್ರೆ ಏನಪ್ಪ ಅನ್ನುವಂಥದ್ದು. ಇದರಿಂದನೇ ಆಂಟ್ರಪ್ರಿನರ್ಸಲ್ಲಿ ನೋಡಿದಾಗ ನೀವು ಬಹುತೇಕ ಸೌತ್ ಇಂಡಿಯನ್ಸ್ ತುಂಬ ಕಡಿಮೆ, ಏನೋ ಈ ಸಾಫ್ಟ್ವೇರು IT BT ಇದರಲ್ಲಿ ಸ್ವಲ್ಪ ಕಾಣಿಸ್ತಿದ್ದಾರೆ. ಇಟ್ಸ್ ಬಿಕಾಸ್ ಆಫ್ ವೇರಿಯಸ್ ಥಿಂಗ್ಸ್, ನಾಟ್ ಬಿಕಾಸ್ ಆಫ್ ದ ರಿಸ್ಕ್ ಟೇಕಿಂಗ್. ವೆರಿ ಫ್ಯೂ ಪೀಪಲ್ ಹ್ಯಾವ್ ದಟ್ ಕೈಂಡ್ ಆಫ್ ಇದು. ಸೊ ಈ ಸೋಷಿಯಲ್ ಲೈಫಲ್ಲೂ ಅಷ್ಟೇ, ನೀವು ರಿಸ್ಕ್ ಅಂದರೆ ಎನಿಥಿಂಗ್ ಕುಡ್ ಹ್ಯಾಪನ್.